ಇದೇ ತಿಂಗಳ 6 ಮತ್ತು 7ರಂದು ಮೈಸೂರಿನಲ್ಲಿ ನಡೆಯುವ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಕುರುಬ ಸಮುದಾಯದ ಮುಖಂಡ ಎಂ ನಾಗರಾಜರಿಗೆ ಯಡಿಯೂರಪ್ಪ ಅವರು ವಿಶೇಷ ಆಹ್ವಾನಿತರಾಗಿ ನಿಯುಕ್ತಿ ಮಾಡಿದ್ದಾರೆ. ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಈಶ್ವರಪ್ಪರಿಗೆ ಪರ್ಯಾಯವಾಗಿ ಎಂ ನಾಗರಾಜರನ್ನ ಯಡಿಯೂರಪ್ಪ ಬೆಳೆಸುತ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಕುರಿತು ಎಂ ನಾಗರಾಜು ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡಿ. ಯಡಿಯೂರಪ್ಪನವ್ರಿಗೆ ಆಗೋದಿಲ್ಲ, ಹಾಗಾಗಿ ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಈಶ್ವರಪ್ಪನವ್ರನ್ನ ಅವ್ರಿಗೆ ಪರ್ಯಾಯವಾಗಿ ಮತ್ತೊಬ್ಬ ನಾಯಕನನ್ನ ತರೋದಕ್ಕೆ ಎಂ ನಾಗರಾಜ್ ಹೆಸರು ತೇಲಿ ಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ನಮ್ಮ ಜೊತೆ ಎಂ ನಾಗರಾಜ್ ಅವರೇ ಇದ್ದಾರೆ. ಬನ್ನಿ ಅವರ ಹತ್ರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ಸರ್, ಮೈಸೂರು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ನಿಮ್ಮನ್ನ ವಿಶೇಷ ಆಹ್ವಾನಿತರನ್ನಾಗಿ ಯಡಿಯೂರಪ್ಪನವರು ಕರೆದಿದ್ದಾರೆ. ಸೊ ಏನು ಅನಿಸುತ್ತೆ ಈ ಸಂದರ್ಭದಲ್ಲಿ ಅಂತ? ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆಯಾದಾಗಿನಿಂದ ಪಕ್ಷದ ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವತ್ತು ಯಡಿಯೂರಪ್ಪನವರು ನನ್ನನ್ನು ಇನ್ವೈಟಿಯಾಗಿ ಕಾರ್ಯಕಾರಿಣಿಗೆ ನಿಯುಕ್ತರನ್ನಾಗಿ ಮಾಡಿದ್ದಾರೆ. ಅದು ತುಂಬ ಸಂತೋಷದ ವಿಷಯ ಅಂತ ಅನ್ನಿಸ್ತದೆ. ಯಾಕೆಂದರೆ ನೀವು ಕೂಡ ಕುರುಬ ಸಮುದಾಯಕ್ಕೆ ಸೇರಿದ ಮುಖಂಡರು. ಈಶ್ವರಪ್ಪನವರು ಪರ್ಯಾಯವಾಗಿ ನಿಮ್ಮನ್ನು ಬೆಳೆಸೋ ಪ್ರಯತ್ನ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರಾ? ಇಲ್ಲ, ಅದೆಲ್ಲ ಅದು ದೊಡ್ಡವರು ವಿಷಯಗಳು, ಅದು ನನಗೆ ಗೊತ್ತಿಲ್ಲ. ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಶಕ್ತಿ ತುಂಬೋ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮನ್ನು ಏನು ಇವತ್ತು ಒಂದು ನಿಯುಕ್ತಿಗೊಳಿಸಿದ್ದಾರೆ ನಮ್ಮ ಯಡಿಯೂರಪ್ಪನವರು, ಅವ್ರಿಗೆ ಗೌರವ ತಗರುವಂಥ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಬಿಟ್ಟರೆ ನನಗೆ ಯಾರ್ದೋ ಬದಲಾಗಿ ನನಗೆ ಮಾಡಿದ್ದಾರೆ ಅಥವಾ ಯಾವುದೋ ಇದರಲ್ಲಿ ನನಗೆ ಮಾಡಿದ್ದಾರೆ ಅನ್ನೋವಂಥದ್ದು ನನಗೆ ಅದು ಗೊತ್ತಿಲ್ಲ. ಅದು ನೀವು ಮಾಡಿರ್ತಕ್ಕಂಥವ್ರನ್ನ ಕೇಳಿದ್ದೇವೆ. ಇನ್ನೊಂದು, ಈಶ್ವರಪ್ಪನವರು ಕೂಡ ಯಡಿಯೂರಪ್ಪನ ಜೊತೆ ಚೆನ್ನಾಗಿಲ್ಲ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮನ್ನು ನಿಯುಕ್ತಿ ಮಾಡಿರೋ ಹಿನ್ನೆಲೆಯಲ್ಲಿ ಆ ಲೆಕ್ಕಾಚಾರ ಇರಬಹುದು ಅಂತ ವಾದಗಳು ಕೇಳಿ ಬರ್ತಾ ಇರೋದು. ಏನೋ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಸಭೆಯಲ್ಲೇ ಹೇಳಿದರು. ಅವರು ಆ ಸಭೆಯಲ್ಲಿ ಹೇಳಿದ ಪ್ರಕಾರ ಇವತ್ತು ನನ್ನನ್ನು ನಿಯುಕ್ತಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಬಿಜೆಪಿಯಲ್ಲಿ ಕುರುಬ ಸಮುದಾಯದ ನಾಯಕರು ಅಂತ ಹೇಳ್ಕೊಳ್ಳೋರು ಈಶ್ವರಪ್ಪರೊಬ್ಬರೇ. ಅವರು ಬಿಟ್ಟು ನಂತರ ನಿಮಗೆ ಅಂಥ ಅವಕಾಶ ಬಂದರೆ ನೀವು ಒಪ್ಕೋತೀರಾ ಅಂತ? ಪಕ್ಷ ಏನೇ ಜವಾಬ್ದಾರಿ ಕೊಡಲಿ, ಪಕ್ಷದ ಜವಾಬ್ದಾರಿಗಳನ್ನು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಸರ್, ಈಗ ಮುಂದಿನ ವಿಧಾನಸಭಾ ಚುನಾವಣೆಗೆ ಮಹಾಲಕ್ಷ್ಮಿ ಲೇಔಟಿಂದ ನೀವು ಟಿಕೆಟ್ ಕೇಳಿದ್ದೀರಾ, ಆಕಾಂಕ್ಷಿನ ನೀವು ಬಿಜೆಪಿಯಿಂದ? ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಸುಮಾರು 30-35 ವರ್ಷಗಳಿಂದ ಇಲ್ಲಿ ಸಕ್ರಿಯವಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವನು. ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ಟು ನನಗೆ ಸೀಟ್ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡೋಕ್ಕೂ ರೆಡಿ ಇದ್ದೀನಿ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅಥವಾ ಪಕ್ಷ ಬೇರೆ ಯಾರಿಗಾದರೂ ಅವಕಾಶ ಮಾಡಿಕೊಟ್ರು ಅವ್ರಿಗೆ ಕೆಲಸ ಮಾಡೋದಕ್ಕೂ ನಾನು ತಯಾರಿದ್ದೇನೆ. ಕೊನೆ ಪ್ರಶ್ನೆ, ಎಚ್ ವಿಶ್ವನಾಥ್ ಅವ್ರನ್ನ ಬಿಜೆಪಿಗೆ ಕರೆತರೋ ನಿಟ್ಟಿನಲ್ಲಿ ನಿಮ್ಮಿಂದ ಏನಾದರೂ ಪ್ರಯತ್ನಗಳಾಗೋ ಸಾಧ್ಯತೆ ಇದೆಯಾ ಅಂತ? ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಎಸ್.ಎಂ. ಕೃಷ್ಣರವರೇ ಇವತ್ತು BJPಯನ್ನು ಸೇರಿರೋದ್ರಿಂದ ಎಸ್.ಎಂ. ಕೃಷ್ಣರ ಆದಿನಲ್ಲಿ ವಿಶ್ವನಾಥ್ ಸಾಹೇಬರು ಸಹ BJPಗೆ ಬಂದರೆ ನಿಜವಾಗ್ಲೂ ಈ ರಾಷ್ಟ್ರದ ಸೇವೆ ಮಾಡೋದಂಗೆ ಆಗ್ತದೆ. ಅವರು ಸಹ ಅವ್ರ ಮನಸ್ಸು ಬದಲಾಯಿಸಿ BJPಗೆ ಬರೋದು ಉತ್ತಮ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ. ನಾನು ಈಗಾಗಲೇ ಅವ್ರ ಮಗನ ಹತ್ರನೂ ಮಾತಾಡಿದ್ದೀನಿ. ಸಾಹೇಬರು ಸಿಗ್ತಾ ಇಲ್ಲ, ಅವ್ರನ್ನೂ ನಾನು ಭೇಟಿ ಮಾಡಿ ಮಾತಾಡೋದ್ರದ್ದಿದ್ದೀನಿ. ಇಷ್ಟು ಎಂ ನಾಗರಾಜ್ ಅವ್ರ ಮಾತುಗಳು. ಪಕ್ಷ ಯಾವುದೇ ಸ್ಥಾನ ಕೊಟ್ಟರು ಕೂಡ ನಾನು ನಿಭಾಯಿಸ್ತೇನೆ, ಆದರೆ ಇನ್ನೊಬ್ಬರಿಗೆ ಪರ್ಯಾಯ ಅಂತ ನಾನಿಲ್ಲ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ TV, ಬೆಂಗಳೂರು.